ಕುಣಿದಕ್ಕೆ ಏನೋ ಒಂದು ಪ್ರಾಬ್ಲಮ್ ಇಲ್ಲ. ಈಗ ಡಿಜೆ ಹೇಳಿದ್ರಲ್ಲ, ನಾಳೆ ಬೆಂಗಳೂರು ಅಧಿವೇಶನದಾಗ ನಾ ತೆಗಿತೀನಿ, ಸರ್ಕಾರ ಕೇಳ್ತೀನಿ ಯಾಕೆ ಡಿಜೆ ಬಂದ್ ಮಾಡ್ತೀರಿ ಕೇಳ್ತೀನಿ. ಡಿಜೆ ಬಗ್ಗೆ ಮಾತಾಡ್ತೀರಿ, ದಿವ್ಸಕ್ಕೆ 5 ಸಲ ಓದಿರ್ತಾರೆ. ನಮ್ಮೆಲ್ಲ ಮಕ್ಕಳ ಶಿಕ್ಷಣ ಕೆಟ್ಟ ತೊಂದರೆ ಆಗ್ತಾ ಇದೆ. ಅದಕ್ಕೆ ಡಿಸಿಮಲ್ ಇಲ್ಲ, ಪೊಲೀಸ್ ಇಲಾಖೆ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿದೆ. ಅವರಿಗೆ ಒಂದು ಕೋಮಿನವ್ರಿಗೆ 5 ಸಲ ದಿನ ಬೇಕಾದಂಗೆ ಓದರ್ಲಾಕ ವಿದೌಟ್ ಪರ್ಮಿಷನ್ ಕೊಡ್ತೀರಿ. ಗಣಪತಿಗೆ ಬಂದ್ರೆ ಡಿಜೆ ನಿಮ್ಗೆ ಬಹಳ ಬ್ಯಾನ್ ಆಗ್ತದೆ. ಇದು ಒಳಗಿರುವಂತ ಸತ್ಯ. ಅದಕ್ಕೆ ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನ, ಸಾರ್ವಜನಿಕ ಸಭೆಗಳನ್ನ, ಜನಪರ ಹೋರಾಟಗಳನ್ನ ಹತ್ತಿಕ್ಕುವಂತದ್ರ ಸಲುವಾಗಿ ನೆನಪಿಲ್ ಮಾಡ್ತಾ ಇದ್ದೀರಿ. ಇದಕ್ಕೆ ನಮ್ದು ಸರ್ವತಾ ವಿರೋಧ ಇದೆ. ಕುಣಿದಕ್ಕೆ ಏನೋ ಒಂದು ಪ್ರಾಬ್ಲಮ್ ಇಲ್ಲ. ಈಗ ಡಿಜೆ ಹೇಳಿದ್ರಲ್ಲ, ನಾಳೆ ಬೆಂಗಳೂರು ಅಧಿವೇಶನದಾಗ ನಾ ತೆಗಿತೀನಿ, ಸರ್ಕಾರ ಕೇಳ್ತೀನಿ ಯಾಕೆ ಡಿಜೆ ಬಂದ್ ಮಾಡ್ತೀರಿ ಕೇಳ್ತೀನಿ. ಡಿಜೆ ಬಗ್ಗೆ ಮಾತಾಡ್ತೀರಿ, ದಿವ್ಸಕ್ಕೆ 5 ಸಲ ಓದಿರ್ತಾರೆ. ನಮ್ಮೆಲ್ಲ ಮಕ್ಕಳ ಶಿಕ್ಷಣ ಕೆಟ್ಟ ತೊಂದರೆ ಆಗ್ತಾ ಇದೆ. ಅದಕ್ಕೆ ಡಿಸಿಮಲ್ ಇಲ್ಲ, ಪೊಲೀಸ್ ಇಲಾಖೆ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿದೆ. ಅವರಿಗೆ ಒಂದು ಕೋಮಿನವ್ರಿಗೆ 5 ಸಲ ದಿನ ಬೇಕಾದಂಗೆ ಓದರ್ಲಾಕ ವಿದೌಟ್ ಪರ್ಮಿಷನ್ ಕೊಡ್ತೀರಿ. ಗಣಪತಿಗೆ ಬಂದ್ರೆ ಡಿಜೆ ನಿಮ್ಗೆ ಬಹಳ ಬ್ಯಾನ್ ಆಗ್ತದೆ. ಇದು ಒಳಗಿರುವಂತ ಸತ್ಯ. ಅದಕ್ಕೆ ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನ, ಸಾರ್ವಜನಿಕ ಸಭೆಗಳನ್ನ, ಜನಪರ ಹೋರಾಟಗಳನ್ನ ಹತ್ತಿಕ್ಕುವಂತದ್ರ ಸಲುವಾಗಿ ನೆನಪಿಲ್ ಮಾಡ್ತಾ ಇದ್ದೀರಿ. ಇದಕ್ಕೆ ನಮ್ದು ಸರ್ವತಾ ವಿರೋಧ ಇದೆ.